ಇರಾನ್ ಇಸ್ರೇಲ್ ನಡುವೆ ನಡೀತಾ ಇರುವಂತಹ ಘೋರ ಯುದ್ಧ 19ನೇ ದಿನಕ್ಕೆ ಕಾಲಿಟ್ಟಿದೆ. ಇರಾನ್ ಮಣಿತಾ ಇಲ್ಲ, ಅಮೆರಿಕ ಮತ್ತು ಇಸ್ರೇಲ್ ಬಿಡ್ತಾ ಇಲ್ಲ. ದಿನದಿಂದ ದಿನಕ್ಕೆ ಯುದ್ಧದ ತೀವ್ರತೆ ಮತ್ತಷ್ಟು ಜಾಸ್ತಿ ಆಗ್ತಾ ಇದೆ. ಈಗ ಇಸ್ರೇಲ್ ಲೆಬನಾನ್ ಅನ್ನು ಗುರಿಯಾಗಿಸಿಕೊಂಡು ತನ್ನ ದಾಳಿಯನ್ನು ಮುಂದುವರಿಸಿದೆ. ಹೌದು, ಲೆಬನಾನ್ ಮೇಲೆ ಇಸ್ರೇಲ್ ತನ್ನ ದಾಳಿಯನ್ನು ತೀವ್ರಗೊಳಿಸಿದೆ. ಲೆಬನಾನ್ನ ರಾಜಧಾನಿ ಬೈರುತ್ ಮೇಲೆ ಕ್ಷಿಪಣಿಗಳ ಸುರಿಮಳೆಗೈದಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಇಸ್ರೇಲ್ ದಾಳಿಯಲ್ಲಿ 6 ಮಂದಿ ಬಲಿಯಾಗಿದ್ದು 24 ಜನರಿಗೆ ಗಾಯವಾಗಿದೆ. ವಸತಿ ಕಟ್ಟಡಗಳನ್ನು ಗುರಿಯಾಗಿಸಿಕೊಂಡು ಇಸ್ರೇಲ್ ಏರ್ ಸ್ಟ್ರೈಕ್ ಅನ್ನು ಮುಂದುವರಿಸಿದೆ. ಇಸ್ರೇಲ್ ದಾಳಿಗೆ 15 ಫ್ಲೋರ್ನ ಕಟ್ಟಡ ಧ್ವಂಸವಾಗಿ ಹೋಗಿದೆ. ಲೆಬನಾನ್ ಮೇಲೆ ಈ ಮೂಲಕ ಇಸ್ರೇಲ್ ದಾಳಿಯನ್ನು ಮುಂದುವರಿಸಿರುವಂಥದ್ದು. ಇರಾನ್ ಇಸ್ರೇಲ್ ನಡುವೆ ಯುದ್ಧ ನಡೀತಾ ಇದೆ. ಯಾಕಾಗಿ ಲೆಬನಾನ್ನ ಟಾರ್ಗೆಟ್ ಮಾಡಲಾಗಿದೆ ಅನ್ನುವಂತಹ ಪ್ರಶ್ನೆಗೆ ಲೆಬನಾನ್ ಇರಾನ್ನ ಬೆನ್ನಿಗೆ ನಿಂತಿದೆ. ಲೆಬನಾನ್ನ ದಕ್ಷಿಣ ಭಾಗದಲ್ಲಿ ಹೌತಿ ಹಿಜ್ಬುಲ್ಲಾ ಬಂಡುಕೋರರನ್ನು ಬಳಸಿಕೊಂಡು ಇರಾನ್ ಫ್ರಾಕ್ಸಿ ಯುದ್ಧವನ್ನು ಮಾಡ್ತಾ ಇತ್ತು ಇಸ್ರೇಲ್ ವಿರುದ್ಧ. ಹಾಗಾಗಿ ಈ ಹೌತಿ ಮತ್ತು ಹಮಾಸ್ ಬಂಡುಕೋರರನ್ನು ಕ್ಲೀನ್ ಮಾಡೋದಕ್ಕೆ ಇದೇ ಸಂದರ್ಭದಲ್ಲಿಯೇ ಇಸ್ರೇಲ್ ಮುಂದಾಗಿದೆ. ನೀವು ಕೂಡ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಇದು ಲೆಬನಾನ್ನ ರಾಜಧಾನಿ. ಈ ಲೆಬನಾನ್ ರಾಜಧಾನಿಯ 15 ಅಡಿ ಎತ್ತರದ ಕಟ್ಟಡವನ್ನು ಗುರಿಯಾಗಿಸಿಕೊಂಡು ಇರಾನ್ ದಾಳಿಯನ್ನು ಮಾಡಿರುವಂಥದ್ದು. Holy shit! Right now, we are live from Beirut. This is happening right now in front of us. Egypt. Allahu Akbar. Dabbo. ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಇದು ಲೆಬನಾನ್ನ ರಾಜಧಾನಿ ಬೈರುತ್ ಪ್ರದೇಶ. ಬೈರುತ್ ಪ್ರದೇಶದ 15 ಅಡಿ ಕಟ್ಟಡವನ್ನು ಟಾರ್ಗೆಟ್ ಮಾಡಿ ಇಸ್ರೇಲ್ ದಾಳಿಯನ್ನು ಮಾಡಿದೆ. ಅದರ ಪರಿಣಾಮ 15 ಮಹಡಿಯ ಕಟ್ಟಡ ಕ್ಷಣಾರ್ಧದಲ್ಲಿ ಹೇಗೆ ಧರೆಗುರುಳುತ್ತಾ ಇದೆ, ದಟ್ಟ ಕಪ್ಪು ಹೊಗೆ ಹೇಗೆ ಆವರಿಸ್ಕೊಳ್ತಾ ಇದೆ, ದೊಡ್ಡದಾದ ಶಬ್ದ ಹೇಗೆ ಕೆಳ ಬೀಳ್ತಾ ಇದೆ ಅನ್ನುವಂತಹ ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಿ. ಈ ಮೂಲಕ ಇಸ್ರೇಲ್ ತನ್ನ ದಾಳಿಯನ್ನು ಮುಂದುವರಿಸಿದೆ.